ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗ ಬೇಗ ಎದ್ದಿದ್ದೀನಿ ಗೈಸ್. ನಾನು ಎದ್ದಾಗ ಇನ್ನೂ 4:15, ಇವಾಗ ಹತ್ತತ್ರ 5 ಗಂಟೆ ಆಗಿದೆ ನೋಡಿ. ಇನ್ನೂ ಫುಲ್ ಕತ್ಲೆ ಇದೆ. ಸೊ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಸೊ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಪೂಜೆ ಮಾಡಿಬಿಡೋಣ ಆಯಿತಾ. ಇವತ್ತು ಗುರುವಾರ, ಆ್ಯಸ್ ಯೂಶ್ವಲ್ ರಾಯರ ವಾರ. ಸೊ ಅಚ್ಚುಕಟ್ಟಾಗಿ ಪೂಜೆ ಮಾಡಬೇಕು, ಅಷ್ಟೇ ನನ್ನ ಇಂಟೆನ್ಷನ್ನು. ಬನ್ನಿ ಹೋಗೋಣ. ಮುಂಚೆ ಇದ್ದಿದ್ದ ಶ್ವೇಗೂ ಇವಾಗಿರೋ ಶ್ವೇಗೂ ತುಂಬಾ ವ್ಯತ್ಯಾಸ ಅಂತ ಹೇಳೋದಕ್ಕಿಂತ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ನಿಮಗೆ ಗೊತ್ತು, ನಾನು ಪೂಜೆನೇ ಮಾಡ್ತಾ ಇರಲಿಲ್ಲ. ಬರೀ ಚಿಂಟು ಅವ್ರ ಪಪ್ಪ ಪೂಜೆ ಮಾಡ್ತಾನೆ ಅಂದ್ಬಿಟ್ಟು ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೆ ಆ್ಯಂಡ್ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೆ. ಆಮೇಲೆ ನೀವೇ ನೋಡಿದ್ದೀರಾ, ಒಂದೊಂದೇ ಹೂವು ಮುಡ್ಸೋಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಹೀಗೆ ಚೇಂಜಸ್ ಆಗಿದೆ. ಸ್ನಾನ ಮಾಡ್ದೇ ಇವಾಗ ದೇವ್ರ ಸಾಮಾನು ಸಹ ಬೆಳಗೋಲ್ಲ ನೋಡಿ. ಸ್ನಾನ ಮಾಡಿಕೊಂಡೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಬಂದು ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಚೆನ್ನಾಗೇ ಗೊತ್ತು, ನಾನು ಲಾಸ್ಟ್ ವೀಕ್ ಇನ್ನು ಹಳೆ ಫೋಟೋ ಎಲ್ಲ ರೀಪ್ಲೇಸ್ ಮಾಡಿ ಹೊಸ ಫೋಟೋಗಳನ್ನ ಇಟ್ಟಿರೋ ಅಂಥದ್ದು. ಸೊ ಇಡುವಾಗ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ, ಲಾಸ್ಟ್ ವೀಕು ನಾನು ರಾಘವೇಂದ್ರ ಸ್ವಾಮಿ ಫೋಟೋನ ತೆಗ್ದಿರಲಿಲ್ಲ. ಅಲ್ಲೇ ದೇವ್ರ ಮನೆಯಲ್ಲೇ ಇತ್ತು. ಐ ಮೀನ್ ಹಳೇದು ಏನು ಪೂಜೆ ಮಾಡ್ತಾ ಇದ್ವಲ್ಲ ಆ ದೇವ್ರ ಫೋಟೋ ಅಲ್ಲೇ ಇತ್ತು. ಬಟ್ ನಮ್ಮಪ್ಪ ನೋಡಿದಾಗ ಹೇಳಿದ್ರು, ದೇವ್ರ ಮನೆಯಲ್ಲಿ ಒಂದೇ ದೇವ್ರದ್ದು 2 ಫೋಟೋ ಇಡಬಾರ್ದಂತೆ. ಸೊ ಇದು ನಿಮಗೂ ಅನ್ವಯ ಆಗುತ್ತೆ, ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಆ ಫೋಟೋನ ತೆಗ್ದೆ. ಬಟ್ ಆ ಫೋಟೋ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತು. ಆದರೂ ಸಹ ತೆಗ್ದೆ, ಯಾಕೆಂದರೆ ಹೇಳಿದ ಮೇಲೆ ಮತ್ತೆ ಹಠ ಮಾಡಿ ಇಡೋದು ಬೇಡ ಅಂತ. ಅದನ್ನು ಎಲ್ಲಿ ಇಟ್ಟೆ ಗೊತ್ತಾ, ಅದು ನಮ್ಮ ಚಿಂಟು ರೂಮ್ ಇದೆ ಅಲ್ಲ, ಸೊ ಅಲ್ಲಿಗೆ ಹಾಕಿದ್ದೀನಿ. ಬಿಕಾಸ್ ಅವನಿಗೂ ನಮ್ಮ ದೇವರು ಒಳ್ಳೇದು ಮಾಡಲಿ ಅಂತ. ಹೆಂಗೆ ನಾನು ಸೂಪರ್ ಅಲ್ಲ? ನಮ್ಮದು ಆ ದೇವ್ರ ಮನೆ ಸ್ಪೇಸಲ್ಲಿ ಚಿಕ್ಕ ಚಿಕ್ಕ ಫೋಟೋಗಳೆಲ್ಲ ಇತ್ತಲ್ಲ, ಸೊ ಅಲ್ಲಿ ತುಂಬುದಂಗೆ ಕಾಣ್ತಾ ಇತ್ತು. ಇವಾಗ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಲ್ಲ, ಅದಕ್ಕೂ ಸಹ ಒಂದು ಆಲ್ಟರ್ನೇಟಿವ್ ಆಗಿ ಥಿಂಕ್ ಮಾಡಿದ್ದೀನಿ. ಏನಪ್ಪ ಅಂದರೆ ಪ್ರಶಾಂತ್ಗೆ ಹೇಗೋ, ಐ ಮೀನ್ ಚಿಂಟು ಅವ್ರ ಪಪ್ಪಂಗೆ ಈಶ್ವರ ಮಂಜುನಾಥ ಸ್ವಾಮಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದೊಂದು ಮಾಡಿಸ್ಕೊಂಡು ತರಬೇಕು ಅಂತ ಇದ್ದೀನಿ. ಮಂಜುನಾಥ ಸ್ವಾಮಿ ಮತ್ತು ಪಾರ್ವತಿ, ದೆನ್ ಗಣೇಶ, ಸುಬ್ರಹ್ಮಣ್ಯ. ಮಂಜುನಾಥ ಸ್ವಾಮಿ ಚಿಂಟು ಅವ್ರ ಪಪ್ಪಂಗಾದರೆ, ಸುಬ್ರಹ್ಮಣ್ಯ ಚಿಂಟು ಅವ್ರ ಅಜ್ಜಿಗೆ. ಸೊ ಎಲ್ಲ ಒಂದೇ ಫ್ರೇಮಲ್ಲಿ ಬಂದರೆ ಅನುಕೂಲ ಆಗುತ್ತೆ ಅಲ್ಲ, ಸೊ ಈಸಿ ಆಗುತ್ತೆ. ಸೊ ಅದೊಂದು ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಅಷ್ಟು ಮಾಡಿಸಿದ್ರೆ ನಮ್ಮನೆ ದೇವ್ರ ಮನೆಯದು ಫ್ರೇಮ್ ಕಂಪ್ಲೀಟ್ ಆಗುತ್ತೆ ಐ ಗೆಸ್. ಗೈಸ್, ತುಂಬ ಜನ ಕಮೆಂಟ್ ಮಾಡಿದ್ದೀರಾ ದೇವ್ರ ಫೋಟೋಗಳು ತುಂಬ ಚೆನ್ನಾಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮಗೆ ಹೇಗೆ ಇಷ್ಟ ಆಯ್ತಲ್ಲ, ನನಗೂ ಹಾಗೆ ಇಷ್ಟ ಆಯಿತು. ನಾನು ಕೆಲವೊಂದು ಚೂಸ್ ಮಾಡೇ ಕೊಟ್ಟಿದ್ದೆ, ಬಟ್ ಅದು ಬಂದಿದ್ದೇ ಬೇರೆ. ಬಟ್ ಆದರೂ ಸಹ ನನಗೆ ತುಂಬ ಖುಷಿ ಇದೆ. ನಮಗೇನು ಸಿಗಬೇಕು ಅಂತ ಇರುತ್ತಲ್ಲ ಅದೇ ಸಿಗೋದು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನೇನು ಯಾವುದಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ಸಮ್ಟೈಮ್ಸ್ ಮಾಡ್ಕೋತೀನಿ, ಬಟ್ ಈ ವಿಷಯದಲ್ಲಂತೂ ನನಗೇನು ಬೇಜಾರಿಲ್ಲ. ಸೊ ಐ ಆಮ್ ಹ್ಯಾಪಿ ಅಷ್ಟೇ. ಇನ್ನೊಂದು ಸ್ವಲ್ಪ ಜನ ಈ ಫೋಟೋ ಫ್ರೇಮ್ಸಿಗೆ ಎಷ್ಟು ಕಾಸ್ಟ್ ಆಯಿತು ಹೇಳಿ, ನಾವು ಮಾಡಿಸ್ಕೋಬೇಕು ತಗೋಬೇಕು ಅಂತ ಇದ್ದೀನಿ ಅಂತ ಕೇಳಿದ್ರಿ. ಸೊ ಈ ಫೋಟೋ ಫ್ರೇಮ್ಸಿಗೆ ಒಂದಕ್ಕೆ 51,000 ಬಿದ್ದಿದೆ ಗೈಸ್. ಸೊ 2 ಫೋಟೋಯಿಂದ 1,02,000. ನೋ ಚೌಕಾಸಿ, ನೋ ಬಾರ್ಗೇನ್. ಅವ್ರು ಹೇಳ್ದಷ್ಟೇ ಪ್ರೈಸು. ಬಿಕಾಸ್ ಇಲ್ಲಿ ನೀವು ಬೆಳ್ಳಿನ ತೂಕ ಹಾಕ್ಸಿದ್ರ ಅಂತ ಕೇಳ್ಬೋದು, ಅವೆಲ್ಲ ಏನೂ ಇಲ್ಲ. ಇದೆಲ್ಲ ಪೀಸ್ ಲೆಕ್ಕ, ಫ್ರೇಮ್ ಲೆಕ್ಕ. ಬಟ್ ಬೆಳ್ಳಿ ಜಾಸ್ತಿ ಆದಂಗೆ ಈ ಫ್ರೇಮ್ಸು ಜಾಸ್ತಿ ಆಗುತ್ತೆ, ಅಷ್ಟು ಮಾತ್ರ ಹೇಳಬಲ್ಲ. ನಾನು ಆ್ಯಕ್ಚುಲಿ ತೊಗೊಂಡಾಗ 3,30,000 ಪರ್ kg ಬೆಳ್ಳಿ. ಹಾಗಾಗಿ ನನಗೆ ಇದು ಒಂದು ಫ್ರೇಮಿಗೆ 51,000 ರೂಪಾಯಿ ಬಿದ್ದಿದೆ. ತುಂಬ ಜನಕ್ಕೆ ಡೌಟ್ ಇದೆ, ಇದು ಬಂದು ಆರ್ಟಿಫಿಷಿಯಲ್ ಕೈಂಡ್ ಆಫ್ ಸಿಗುತ್ತಲ್ಲ ಆ ರೀತಿದ ಅಥವಾ ಒರಿಜಿನಲ್ ಬೆಳ್ಳಿದ ಅಂತ. ಖಂಡಿತವಾಗ್ಲೂ ಇದು ಒರಿಜಿನಲ್ ಬೆಳ್ಳಿದೆ. ಸೊ ಬೆಳ್ಳಿ ಹೇಳಿದೆ ಅಲ್ಲ, 3,30,000 ರೂಪಾಯಿ ಇದ್ದಾಗ ನಾನು ಮಾಡಿಸ್ಕೊಂಡಿದ್ದು. ಹಾಗಾಗಿ ನನಗಿಷ್ಟು ಬಿದ್ದಿದೆ. ನೀವು ಸಹ ಮಾಡಿಸ್ಕೊಬೋದು. ಇದು ಬೆಳ್ಳಿನ ತೂಕ ಮಾಡಿ ನಿಮಗೆ ಮಾಡಿಕೊಡಲ್ಲ ಅವರು, ನಿಮಗೆ ಆ್ಯಕ್ಚುಲಿ ಇದು ಪೀಸ್ ಲೆಕ್ಕ. ಬಟ್ ಬೆಳ್ಳಿ ರೇಟ್ ಜಾಸ್ತಿ ಆದರೆ ಈ ಫೋಟೋ ಫ್ರೇಮ್ ಪ್ರೈಸೂ ಇನ್ನೂ ಜಾಸ್ತಿ ಆಗುತ್ತೆ. ಬೆಳ್ಳಿ ಪ್ರೈಸ್ ಕಮ್ಮಿ ಆದರೆ ನಿಮಗೆ ಫೋಟೋದು ಪ್ರೈಸು ಇನ್ನೂ ಕಮ್ಮಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಬೆಳ್ಳಿ ಅಷ್ಟೇ, ಎಷ್ಟಿರುತ್ತೆ ಅಷ್ಟಕ್ಕೆ ವಯಸ್ಸ ವರ್ಷ ತಗೋತಾರೆ. ಸೊ ನಂದಂತೂ ದೇವ್ರ ಪೂಜೆ ಆಯಿತು. ನಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯುರಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಹಾಗೆ
ನಮ್ಮ ಮನೆಯವ್ರಿಗೆ, ನನಗೆ, ನಮ್ಮ ಚಿಂಟುಗೆ, ಮತ್ತು ಚಿಂಟವ್ರ ಪಪ್ಪಾಗೆ, ಮತ್ತು ಎಲ್ಲ ಇಡೀ ಫ್ಯಾಮಿಲಿಗೆ, ಫ್ರೆಂಡ್ ಸರ್ಕಲ್ಗೆ, ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ಫಾಲೋವರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಅಷ್ಟೇ ನನ್ನ ಕೈಲಾಗೋದು. ಸೊ ಬನ್ನಿ ಈಗ ಹೋಗಿ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬಂದಾಗಲಿಂದ ಬರೀ ರೊಟ್ಟಿ ಚಪಾತಿ ಇದನ್ನೇ ಮಾಡೋದಾಗಿದೆ. ಆ್ಯಂಡ್ ಒಂದಿನ ಏನಾದ್ರು ಉಪ್ಪಿಟ್ಟು ಮಾಡಿದ್ದೆ ಅನಿಸುತ್ತೆ ಅಷ್ಟೇ. ಹಾಗಾಗಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ. ನನಗೆ ಬಂದಿದ್ದು ಆಲ್ ಆಫ್ ಎ ಸಡನ್ ಲೈಕ್ ಬೇಗ ಆಗುವಂಥದ್ದು, ಇನ್ಸ್ಟೆಂಟಾಗಿ ಆಗುವಂಥದ್ದು ರವಾ ದೋಸೆ. ಸೊ ರವಾ ದೋಸೆ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಬಟ್ ರವಾ ದೋಸೆಗೆ ನಂಚ್ಕೊಳ್ಳೋಕ್ಕೆ ಏನು ಮಾಡೋದು? ಹಾಗಾಗಿ ಏನದು ಬೆಂಡೆಕಾಯಿ ಹೆಚ್ಚ್ತಾ ಇದ್ದೀನಿ, ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ. ನಮ್ಮ ಚಿಂಟು ಬೆಲ್ಲದಲ್ಲಿ ತಿಂತಾನೆ, ಬಟ್ ಆದರೂ ಸ್ವಲ್ಪ ಕುಯ್ಯ ಮರ ಮಾಡ್ತಾನೆ. ಹಾಗಾಗಿ ಗೊಜ್ಜು ಮಾಡಿಬಿಟ್ರೆ ನಾಳೆ ಚಪಾತಿ ಮಾಡೋಣ, ಅದಕ್ಕೂ ಆಗುತ್ತೆ ಅಂತ ಅಂದ್ಕೊಂಡು ಡಬಲ್ ಪರ್ಪೋಸ್ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಗ್ಯಾಪಲ್ಲಿ ಸ್ವಲ್ಪ ಚಳಿ ಆಗ್ತಾಯಿತ್ತು. ಆ್ಯಂಡ್ ಮೋರೋವರ್ ಏನದು ಬೇಗ ಬೇರೆ ಎದ್ದಿದ್ದೆ ಅಲ್ಲ, ಹಾಗಾಗಿ ಸ್ವಲ್ಪ ಟೀ ಕುಡಿಯೋಣ ಬಿಸಿ ಬಿಸಿದು ಅಂತ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇತ್ತೀಚೆಗೆ ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಿದ್ದೀನಿ ಗೈಸ್. ನಾನಿವಾಗ ಬೆಂಡೆಕಾಯ್ದು ಗೊಜ್ಜು ಟೈಪ್ ಮಾಡ್ತಾ ಇದ್ದೀನಿ. ಸೊ ವಾವ್, ಸೂರ್ಯ ಎಷ್ಟು ಚೆಂದ ಉದಯಿಸ್ತಾ ಇದ್ದಾನೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರಾ? ಹಾಂ, ನೋಡಿ ನೋಡಿ, ಹಾಗೆ ನೋಡಿ ಆಯಿತಾ? ಅಲ್ಲಿ ನೋಡಿ, ಇಲ್ಲಿ ಸಖತ್ತಾಗಿದೆ. ನಾನು ನೋಡಿದಾಗ ಫುಲ್ ಕೆಳಗಿದ್ರು, ಈಗ ಮೇಲೆ ಬರ್ತಾ ಇದ್ದಾರೆ. ಎಷ್ಟು ಚೆಂದ ಇದೆ ನೋಡಿ. 2 ಕಣ್ಣು ಸಾಲದು ಅಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೂರ್ಯದೇವ. ನೋಡಿ ನೋಡಿ ಎಷ್ಟು ಬ್ರೈಟ್ ಆಗ್ತಾ ಇದ್ದಾರೆ. ಸಖತ್ತಾಗಿದೆ ಅಲ್ಲ. ನೋಡ್ತಾ ನೋಡ್ತಿದ್ದಂಗೆ ಎಷ್ಟು ಮೇಲೆ ಬಂದರು, ಎಷ್ಟು ಬ್ರೈಟ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಲೈಫು ಸಹ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಫುಲ್ ಬ್ರೈಟ್ ಆಗಿಬಿಡುತ್ತೆ. ನೋಡಿ ನೋಡಿ ಮೇಲೆ ಬಂದರು ನೋಡಿ. ಕ್ಯಾಮ್ರಾ ಕಣ್ಣಿಗಿಂತ ಮನುಷ್ಯರು ಕಣ್ಣಿಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಬೇಗ ಮೇಲೆ ಬಂದರು ಅಲ್ಲ. ನೋಡಿ, ನಾನು ನಿಮಗೆ ಸೂರ್ಯ ಉದಯ ಆಗೋದನ್ನು ತೋರಿಸಿದ್ದೀನಿ. ಹ್ಯಾಪಿನಾ? ಸೊ ಎಲ್ಲರೂ ಈಗೇನು ಮಾಡಬೇಕು ಹೇಳಿ? ಒಂದೇ ಒಂದು ಲೈಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬು ಮಾಡ್ಕೊಂಬಿಡಿ, ಆಯಿತಾ? ನೋಡಿ ನೋಡಿ, ನನ್ನ ಹತ್ರ ಏನಾದರೂ ತುಂಬ ಚೆಂದ ಇರೋ ಕ್ಯಾಮ್ರಾ ಇದ್ದಿದ್ರೆ ನಿಮಗೆ ದಿನಾ ಏನೇನಾದರೂ ಹೊಸದಾದ ರೀತಿ ತೋರಿಸ್ತಾ ಇದ್ದೆ. ದಿನ ಏನಾದರೂ ಒಂದು ನೋಡ್ತಾನೇ ಇರ್ತೀನಿ, ಚೆಂದ ಅನಿಸುತ್ತೆ. ಅದಕ್ಕೆ ಅನಿಸುತ್ತೆ ನಾನು ಈ ಜಾಗ ಬಿಟ್ಟು ಹೋಗ್ತಾ ಇಲ್ಲ. ಬನ್ನಿ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಸೂರ್ಯನೇ ನೋಡ್ಕೊಂಡು ಕೂತ್ಕೊಂಡ್ರೆ ತಿಂಡಿ ಮಾಡೋರು ಯಾರು? ನಾನು ಬಂದಿದ್ದು ಕರ್ಬೇವಿನ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೊರಗಡೆಗೆ. ನೋಡಿದ್ರೆ ಅಷ್ಟು ಚೆಂದ ಕಾಣ್ತಾ ಇತ್ತಲ್ಲ, ನಾನು ಒಬ್ಬಳೇ ಯಾಕೆ ನೋಡಿ ಖುಷಿ ಪಡಬೇಕು, ನೀವು ನೋಡಿ ಖುಷಿ ಪಡಲಿ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಬಿಟ್ಟೆ. ಈಗ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಕೋಳಿಗಳೆಲ್ಲ ಕೂಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾವೆ. ನಾನು ಎದ್ದು 2 ಅವರ್ಸ್ ಆಯಿತು. ಬಟ್ಟೆ ನೆನೆ ಹಾಕಬೇಕು, ಇನ್ನೂ ಬೇಜಾನ್ ಕೆಲಸ ಇದೆ. ಇನ್ನೂ ಅಡುಗೆ ಮನೆಯಲ್ಲೇ ಇದ್ದೀನಿ. ಚಿಂಟುಗೆ ನೀರು ತೊಗೊಂಡೋಗಿ ಕೊಡಬೇಕು. ಎದ್ದೊಳಿಸ್ಬಿಟ್ಟು ಬಂದೆ ಆಲ್ರೆಡಿ. ಗೈಸ್, ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದ್ರದ್ದು ಎಲ್ಲ ಏನದು ಲೊಳ ಲೊಳ ಅಂತ ಇರುತ್ತಲ್ಲ, ಅದೆಲ್ಲ ಹೋಗಬೇಕಲ್ಲ. ಅದಕ್ಕೆ ಫಸ್ಟು ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಡೋಣ. ಬೆಂಡೆಕಾಯಿ ಫ್ರೈ ಆಗ್ತಾ ಇರಲಿ, ಚಿಂಟುಗೆ ನೀರು ಕೊಟ್ಬಿಟ್ಟು ಬರೋಣ.
ಚಿಂತೆಗೆ ನೀರು. ಬನ್ನಿ ಕೊಟ್ಬಿಟ್ಟು ಬರೋಣ. ಟೇಕ್. ಏನು ಬರೀತಾ ಇದೆಯಾ? ವೆರಿ ಗುಡ್. ಐ ಲವ್ ಯು. ದೇವ್ರಿಗೆ ಕೈ ಮುಗ್ದೆ ಅಲ್ಲಿ. ಸೂಪರ್. ನೋಡಿ ಗೈಸ್, ದೇವ್ರ ಮನೇಲಿ ಇತ್ತಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ, ಅದೇ ಇದು. ಸೊ ಇಲ್ಲಿ ಹಾಕಿದ್ದೀನಿ. ರವಾ ಬ್ಯಾಟರ್ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ತೆಳುಗೆ ಮಾಡ್ತಾ ಇಲ್ಲ, ಇದು ರವಾ ರೊಟ್ಟಿ ಥರ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ತಿಕ್ಕಾಗೆ ಇದೆ. ನಿಮಗೆ ತೆಳುಗೆ ಸಾಫ್ಟಾಗಿ ಬೇಕು ಅಂದರೆ ಆವಾಗ ನೀವೇನು ಮಾಡಬೇಕು, ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಮಿಕ್ಸಿ ಮಾಡ್ಕೋಬೇಕು ರವೆನ. ನಾನಿವಾಗ ಮಿಕ್ಸಿ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ನಾನು ಇದನ್ನು ಯಾವುದೇ ಮಿಕ್ಸಿ ಮಾಡಿಲ್ಲ, ಹಾಗೆ ಡೈರೆಕ್ಟ್ ಕಲಿಸ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ದಪ್ಪಗೆ ಬರುತ್ತೆ, ರೊಟ್ಟಿ ಕೈಂಡ್ ಆಫ್. ಸೊ ಚೆನ್ನಾಗಿರುತ್ತೆ. ಅದೇ ನೆಂಚ್ಕೊಳ್ಳೋಕ್ಕೆ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ನೀವು ಏನೇ ಮಾಡಿ, ಯಾರಿಗೋಸ್ಕರ ಎಷ್ಟೇ ಮಾಡಿ, ಆ ಗ್ಯಾಪಲ್ಲೂ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಬೇಕು. ಅದೇ ಇಂಪಾರ್ಟೆಂಟು ಲೈಫಲ್ಲಿ. ಇಲ್ಲ ಅಂದರೆ ಜೀವನ ಕಷ್ಟ ಅನಿಸುತ್ತೆ, ಜೀವನದಲ್ಲಿ ಏನೂ ಇಲ್ಲ ಅನಿಸುತ್ತೆ. ನೀವು ಎಲ್ಲರಿಗೂ ಮಾಡಿ, ಎಷ್ಟು ಬೇಕಾದರೂ ಮಾಡಿ, ಆದರೆ ನಿಮಗೆ ಅಂತ ಮಾಡ್ಕೊಳ್ಳಿ. ಸೊ ಆವಾಗಲೇ ಚಂದ ಜೀವನ. ನಾನು ಯಾವಾಗ್ಲೂ ಬರೀ ಬೇರೆಯವ್ರದ್ದೇ ನೋಡ್ತಾ ಇದ್ದೆ. ಐ ಮೀನ್ ಟು ಸೇ ಚಿಂಟು ಪಪ್ಪ ಅಂತಾನೇ ಇರ್ತಾ ಇದ್ದೆ. ಅದರಲ್ಲೂ ಟೈಮಿಗೆ ಮಾಡಿಕೊಡ್ಬೇಕು, ಅವ್ರಿಗೆ ಸ್ವಲ್ಪನೂ ಲೇಟ್ ಆಗಬಾರ್ದು ಅನ್ನೋದು ಬೇರೆ ಇರ್ತಿತ್ತು ನನಗೆ. ಹಾಗಾಗಿ ಬರೀ ಇವ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ಈಗ ಹಾಗಲ್ಲ, ನಾನು ನನ್ನ ಬಗ್ಗೆನೂ ನೋಡ್ಕೊತಾ ಇದ್ದೀನಿ. ಮತ್ತು ಏನದು, ನಮ್ಮ ದೇವರನ್ನು ನೋಡ್ಕೋತಾ ಇದ್ದೀನಿ, ನಮ್ಮ ಚಿಂಟುನು ನೋಡ್ಕೋತಾ ಇದ್ದೀನಿ. ಹೇಗೆ ಗೈಸ್, ಬಟ್ಟೆ ನೆನೆ ಹಾಕ್ಬಿಡೋಣ. ಅವನಿಗೆ ಸ್ಕೂಲಿಗೆ ಟೈಮ್ ಆಗಿದೆಯಂತೆ. ಬಟ್ಟೆ ನೆನೆ ಹಾಕ್ಬಿಟ್ಟು ಬಂದ್ಬಿಡೋಣ ಬನ್ನಿ ಗೈಸ್. ಕೋಳಿಗಳು ನೋಡಿ ಓಡಾಡ್ತಾ ಇದ್ದಾವೆ ನನ್ನ ಹಿಂದೆ. ಕೋಳಿಗಳು ನೋಡಿ, ಎಲ್ಲಿ ನೋಡಿದ್ರು ಕೋಳಿಮಯ. ಬಟ್ಟೆ ನೆನೆ ಹಾಕ್ಬಿಟ್ಟು ಹೋಗ್ಬಿಡೋಣ. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಒಗೆಯೋಕ್ಕೆ ಬಂದಿದ್ದೀನಿ. ಸೊ ಬಟ್ಟೆ ಒಗೆದ್ಬಿಟ್ಟು ಬೇಗ ಹೋಗೋಣ. ಇನ್ನು ಬೇಜಾನ್ ಕೆಲಸ ಇದೆ. ಇವತ್ತೊಂದು ಸ್ವೀಟ್ ಮಾಡಬೇಕು ಅಂತ ಇದ್ದೀನಿ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಫಸ್ಟು ನಾವು ಬಟ್ಟೆ ಒಗೆಯೋಣ, ಬನ್ನಿ. ಗೈಸ್ ನೋಡಿ ಎಷ್ಟು ಕೋಳಿಗಳು ಹೆಂಗೆ ಕಾಯ್ತಾ ಇದ್ದಾವೆ ಅಂತ. ನೋಡಿ, ಇಲ್ಲಿ ಒಂದೇ ಬಂದರೆ ಇಲ್ಲೂ ಸಹ. ಗೈಸ್, ಬಟ್ಟೆ ಒಗ್ದಾಯಿತು ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು. ಬನ್ನಿ ಹೋಗೋಣ. ಅಡುಗೆ ಮನೆ ಸ್ವಲ್ಪ ಕೆಲಸ ಇದೆ. ಸಾರೇನು ಮಾಡೋ ಹಾಗಿಲ್ಲ, ಸಾರಿದೆ, ಬೇರೆ ಕೆಲಸ ಇದೆ, ಅದನ್ನು ಮಾಡ್ಕೊಳ್ಳೋಣ. ಗೈಸ್, ಈಗ ಟೈಮ್ ಬಂದು 10:45. ಇವಾಗ ಏನು ಗೊತ್ತಾ, ನನಗೆ ಅವತ್ತು ಗಿಣ್ಣಾಲು ಕೊಟ್ಟಿದ್ರು ಅಲ್ಲ. ಸೊ ಇವಾಗ ಅದನ್ನು ಮಾಡೋಣ. ಏನದು ಸ್ವೀಟ್ ಪ್ರಿಪೇರ್ ಮಾಡೋಣ. ಬನ್ನಿ ಗೈಸ್. ಬೆಳಗ್ಗೆ ಎದ್ದಾಗ 5 ಗಂಟೆಗೆ ಸ್ನಾನ ಮಾಡಿದ್ದು. ಸೊ ಇಷ್ಟೋ ತನಕ ಆಯಿತು ನೋಡಿ. ಫೇಸ್ ವಾಶ್ ಮಾಡಿಲ್ಲ, ಏನೂ ಇಲ್ಲ. ಈಗ ಫೇಸ್ ವಾಶ್ ಮಾಡಿಕೊಂಡು ಕ್ರೀಮ್ ಹಾಕ್ಕೊಂಡೆ. ಬನ್ನಿ ಇವಾಗ ಹೋಗಿ ನಾವು ಗಿಣ್ಣುನ ಪ್ರಿಪೇರ್ ಮಾಡೋಣ. ನಾನು ನಿಮಗೆ ಹೇಳಿದ್ದೆ ಅಲ್ಲ, ಏನೋ ಒಂದು ಫುಡ್ ಐಟಮ್ ಮಾಡ್ತೀನಿ ಅಂತ. ಸೊ ಈಗ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ, ಬಟ್ ಟೈಮ್ ತೊಗೋಬೋದು ಅನ್ಸುತ್ತೆ. ವಿಲ್ಸಿ, ನೋಡೋಣ. ಬನ್ನಿ ಗೈಸ್. ನೋಡಿ, ಕೋಳಿ ಮರಿಗಳು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದಾವೆ. ಹೇಗೋ ಬಾಗ್ಲಾಕ್ಬಿಡೋಣ. ಗೈಸ್ ನೋಡಿ, ಗಿಣ್ಣಾಲು. ಸೊ ಇಷ್ಟಿದೆ ಗಿಣ್ಣಾಲು. ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು. ನನ್ನ ಹತ್ರ ಅಷ್ಟು ದೊಡ್ಡ ಪಾತ್ರೆ ಇಲ್ಲ. ಇದೊಂದು ಬಾಣಲಿ ಇದೆ, ದೊಡ್ಡದು ಬೌಲು, ಇದರಲ್ಲೇ ಮಾಡೋಣ. ಫಸ್ಟು ಹಾಲನ್ನ ಕಾಯಿಸ್ಕೋಬೇಕು. ನೋಡಿ, ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಈ ಹಾಲು ಚೆನ್ನಾಗಿ ಕಾಯಬೇಕು.
ಈ ಗ್ಯಾಪಲ್ಲಿ ನಾವು ಸ್ವಲ್ಪ ಕಾಯಿ ತುರ್ಕೊಳ್ಳೋಣ ಮತ್ತು ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ. ಗೈಸ್, ಕಾಯಿ ತುರಿತಾ ಇದ್ದೆ. ಗೈಸ್ ನೋಡಿ, ಕಡಲೆಪುರಿ ತಂದಿದ್ದೀನಿ. ಇವಾಗ ನಾನು ಗಿಣ್ಣು ಮಾಡ್ತಾ ಇದ್ದೀನಿ ಅಲ್ಲ, ಅದಕ್ಕೆ ಕಡಲೆಪುರಿ ಬೇಕು ಆ್ಯಂಡ್ ಬೆಲ್ಲ ತಂದಿದ್ದೀನಿ. ಸೊ ಬೆಲ್ಲ ಬೇಕು. ಬನ್ನಿ ಇವಾಗ ನಾವು ಬೆಲ್ಲನ ತುರ್ಕೊಳ್ಳೋಣ, ಐ ಮೀನ್ ಪುಡಿ ಮಾಡ್ಕೊಳ್ಳೋಣ. ಇದು ಹಸಿಗಿರುತ್ತೆ ಅಲ್ಲ, ನಾವು ಆರಾಮಾಗಿ ಇದನ್ನ ತುರ್ಕೋಬಹುದು. ಸೊ ತುರಿಯ ಮಣೆಲೆ ತುರ್ಕೊಳ್ಳೋಣ. ತುರಿಯ ಮಣೆ ನೋಡಿ ಚೇಂಜ್ ಆಗಿದೆ. ಯಾಕೆ ಅಂದರೆ ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ ಅಲ್ಲ, ಅದು ಚಿಂಟು ಅವ್ರ ಅಜ್ಜಿದು. ಸೊ ಅವ್ರು ಇಸ್ಕೊಂಡ್ಬಿಟ್ರು. ಅದು ಏನೋ ಹೋಗಿದೆ, ಮತ್ತು ಹಂಗೆ ಕುತ್ಕೋಬೇಡ, ಅದು ಹಾಗೆ ಹಿಂಗೆ ಅಂದರು. ಸರಿ ಅಮ್ಮ ಆಯಿತು ಅಂದ್ಬಿಟ್ಟು, ನಂಗೆ ಬೇಡವೇ ಬೇಡ ಅಂದ್ಬಿಟ್ಟು ಅದನ್ನ ಇಟ್ಟುಬಿಟ್ಟೆ. ಏನಾಗ್ತಿತ್ತು, ಇಷ್ಟೋ ತನಕನೇ ತೂಟ್ಕೊಂಡಿದ್ದೀನಿ, ಏನೂ ಆಗಿಲ್ಲ. ಆಯಿತು ಬಿಡಿ, ಏನಕ್ಕೆ ಸುಮ್ಮನೆ ಅದ್ರ ಬಗ್ಗೆ ಮಾತು ಅಲ್ವಾ. ಅದನ್ನು ಕೊಟ್ಬಿಟ್ಟೆ. ಇವಾಗ ನಂದನ್ನು ತೊಗೊಂಡಿದ್ದೀನಿ. ನಂದ್ರಲ್ಲಿ ಈ ರೀತಿ ಕುತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದರೆ ನಂದು ಚಿಕ್ಕದಲ್ಲ, ಮತ್ತು ಇದರಲ್ಲಿ ಅಷ್ಟು ಸರಿ ಬರುವುದಿಲ್ಲ. ಇದು ಸ್ಟಾರ್ಟಿಂಗಲ್ಲೇ ಏನೋ ಮಾಡಿ ಹಾಳಾಯಿತು. ಸೊ ಅದು ಬೇಡ ವಿಷಯ, ಊಟ ಹಾಳಾಗಿದೆ. ಅಷ್ಟು ಈಸಿಯಾಗಿ ಬರೋದಿಲ್ಲ, ಅಳ್ಳಾಡುತ್ತೆ ಲಳ ಅಂತ. ಹಾಗಾಗಿ ನಾನು ಬೇಗ ಆಗಲಿ ಅಂದ್ಬಿಟ್ಟು ಅವ್ರ ತುರಮಣೆ ತೊಗೊಂಡಿದ್ದೆ. ಬಟ್ ಹಂಗಂದ್ರಲ್ಲ ಅಂದ್ಬಿಟ್ಟು ವಾಪಸ್ ಅಲ್ಲೇ ಇಟ್ಬಿಟ್ಟೆ ತೊಳೆದ್ಬಿಟ್ಟು. ಈಗ ನನ್ನ ತುರಮಣೆಯಲ್ಲಿ ನೋಡಿ ಬೆಲ್ಲನ ತುರಿತಾ ಇದ್ದೀನಿ. ಇದು ಬಕೆಟ್ ಬೆಲ್ಲ ಅಂತಾರೆ. ಸೊ ತುಂಬ ಸಾಫ್ಟಾಗಿರುತ್ತೆ. ಈ ರೀತಿ ತುರ್ಕೋಬೋದು ನೋಡಿ. ಸೊ ನಾವು ಹಿಂಗೆ ಮಾಡೋದು ಯಾವಾಗ್ಲೂ. ಹಾಲು ನೋಡಿದ್ರಿ ಅಲ್ಲ, ಮೋಸ್ಟ್ ಪ್ರಾಬಬ್ಲಿ 1 ಲೀಟರ್ ಇರ್ಬೋದು. ಅದು ಆ್ಯಕ್ಚುಲಿ 2 ಲೀಟ್ರದೋ 2.25 ಲೀಟ್ರದೋ ಕ್ಯಾನು. 1.25 ಲೀಟರ್ ಹಾಲಿದೆ, ಅರ್ಧ ಇದೆ. ಸೊ ಹಾಗಾಗಿ 1 ಲೀಟರ್ ಅನ್ಕೊಳ್ಳೋಣ. ಇಲ್ಲಿ ಪುರಿ ನಾನು ಆ್ಯಕ್ಚುಲಿ ಅರ್ಧ kg ತಂದಿದ್ದೀನಿ. ನನಗೆ ಲೀಟರ್ ವೈಸ್ ತರೋಕೆ ಗೊತ್ತಾಗ್ಲಿಲ್ಲ, ಹಾಗಾಗಿ ಅರ್ಧ kg ತಂದಿದ್ದೀನಿ. ಸೊ ಇಲ್ಲಿ ಎಷ್ಟು ಲೀಟರ್ ಇದೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಬೆಲ್ಲ 1 kg ಇದೆ. ಎಷ್ಟು ಬೇಕಲ್ಲ ಅಷ್ಟು ಸ್ವೀಟ್ನೆಸ್ ನೋಡಿಕೊಂಡು ಹಾಕೊಳ್ಳೋಣ. ನಾನೀಗ ಅರ್ಧ ಬೆಲ್ಲನ ತುರ್ಕೊತೀನಿ. ಸೊ ಕನ್ಸಿಸ್ಟೆನ್ಸಿ ಮೇಲೆ ನಾನು ಪುರಿನ ಆ್ಯಡ್ ಮಾಡ್ಕೊತೀನಿ. ಇಷ್ಟೇ ಅಷ್ಟು ಅಂತ ಏನಿಲ್ಲ. ಗೈಸ್ ನೋಡಿ, ಹಾಲು ಕಾಯ್ತಾ ಇದೆ. ಸೊ ಇದಕ್ಕೆ ನಾವು ಏನದು ಏಲಕ್ಕಿ ಹಾಕೋಣ. ನೋಡಿ, ಬೆಲ್ಲ ಈ ರೀತಿ ಪುಡಿ ಮಾಡಿಕೊಂಡು ಅದನ್ನು ಸಹ ಹಾಕೋಬೇಕು. ಬೆಲ್ಲ ಮತ್ತು ಕಾಯಿ ತುರಿನ ಹಾಕಾಯ್ತು. ಇದನ್ನ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು. ಆಮೇಲೆ ನೋಡಿ ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಂತ ಗೊತ್ತಾಗತ್ತೆ. ನಿಮಗೆ ಸ್ವೀಟ್ ಕಮ್ಮಿ ಆಯಿತು ಅಂದರೆ ಬೆಲ್ಲ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಮನೇಲಿ ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದರೆ ಸಕ್ಕರೆನೂ ಹಾಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಒಟ್ಟು ಆ ಮೊಮೆಂಟಿಗೆ ಏನು ಸಿಗತ್ತೆ ಅದನ್ನು ಹಾಕಿ, ಆಯಿತಾ. ಇದು ಚೆನ್ನಾಗಿ ಕುದಿಲಿ, ಅಂದರೆ ಕಾಯಿಗೂ ಸಹ ಇಟ್ಕೋಬೇಕು ಅಲ್ಲ, ಅದು ಬೆಲ್ಲ ಎಲ್ಲ. ಮತ್ತೆ ಅದು ಏನಿದೆಯಲ್ಲ ಒಡ್ದೋಗಿದೆ ಹಾಲು ಅಲ್ಲ, ಸೊ ಅದು ಒಡುಕ್ಲ ಆಗಿರುತ್ತೆ ನೋಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಎಲ್ಲ ಬೆಲ್ಲ ಸೇರ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ನಾನು ಆಕ್ಚುಲಿ ಬರೀ 1 ಲೀಟರ್ ಹಾಲು ಹಾಕಿಲ್ಲ, ಅದಕ್ಕೆ ಸ್ವಲ್ಪ ಮನೆ ಹಾಲು ಹಾಕಿದ್ದೀನಿ, ಸ್ವಲ್ಪ ವಾಟರು ಹಾಕಿದ್ದೀನಿ. ಆ್ಯಕ್ಚುಲಿ ಕ್ವಾಂಟಿಟಿ ಎಷ್ಟಾಗಬೇಕು ಅಂತ ಅಂದಾಜಲ್ಲಿ ಹೇಳೋಕ್ಕಾಗಲ್ಲ. ಸೊ ಇದು ಸ್ವಲ್ಪ ಲಿಕ್ವಿಡ್ ಇರೋ ಅಷ್ಟು ಹಾಕೋಣ. ಇಷ್ಟು ಸಾಕು, ಬಿಕಾಸ್ ಇದು ಅರಳ್ಕೊಳ್ಳುತ್ತೆ ಅಲ್ಲ, ಅಳ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಊದ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಸೊ ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಇದು ಸ್ವಲ್ಪ ಹೊತ್ತು ಕುದೀಲಿ. ನಿಮಗೂ ಈ ರೀತಿ ಗಿಣ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿ. ಆ್ಯಕ್ಚುಲಿ ಇದು ಗಿಣ್ ಹಾಲಲ್ಲಿ ಮಾಡಿದ್ರೂ ಚಂದ. ನಿಮಗೆ ತಿನ್ನಲೇಬೇಕು ಅನ್ಸಿದ್ರೆ, ಬೇಕು ಅಂದರೆ ನಾರ್ಮಲ್ ಹಾಲನ್ನು ಒಡಿಸ್ಬಿಟ್ಟು, ಐ ಮೀನ್ ನಿಂಬು ಹಾಕಿ ಒಡಿಸ್ಬಿಟ್ಟು ಸಹ ಮಾಡ್ಕೊಂಡು ತಿನ್ಬೋದು.
ಹಂಗೇನಿಲ್ಲ. ಬಟ್ ಗಿನ್ನಾಲಲ್ಲಿ ಮೇ ಬಿ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಷ್ಟೇ. ವಾವ್, ಸೂಪರ್ ಅಲ್ಲ, ಯಮ್ಮಿ ಯಮ್ಮಿ. ಹೇಗೆ ಕಾಣ್ತಾ ಇದೆ? ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸಹ ಮಾಡಿ. ನಿಮ್ಗೇನು ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲರ ಕಮೆಂಟ್ಸ್ಗೂ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ಕಮೆಂಟ್ಸಿಗೆ ರಿಪ್ಲೈ ಮಾಡದೇ ಇರೋಷ್ಟು ಬ್ಯುಸಿ ಪರ್ಸನ್ ನಾನಂತೂ ಅಲ್ಲ. ಏನಂತೀರಾ ಗೈಸ್? ಹೌದಲ್ಲ? ಬ್ಯುಸಿ ಇರ್ತೀನಿ, ಹಾಗನ್ಬಿಟ್ಟು ಬ್ಯುಸಿ ಇಲ್ಲ ಅಂತ ಅಲ್ಲ. ಬಟ್ ಆದರೂ ಸಹ ನಿಮ್ಮ ಕಮೆಂಟ್ಸಿಗೆ ರಿಪ್ಲೈ ಮಾಡದಿರೋಷ್ಟು ಬ್ಯುಸಿ ಅಂತ ಏನಿರಲ್ಲ. ಗೈಸ್, ಏ ಚುಪ್, ಏನು ಕಚ್ 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 ಕಚ್ಚು, ಏ ಉಷಾ. ಗೈಸ್, ಇದನ್ನು ಕ್ಲೋಸ್ ಮಾಡೋವಷ್ಟು ದೊಡ್ಡದು ನನ್ನ ಹತ್ರ ಪ್ಲೇಟ್ ಇಲ್ಲ. ಸೊ ಏನು ಮಾಡೋಣ, ಈ ಬೌಲ್ಗೆ ಹಾಕಿಟ್ಟು ಕ್ಲೋಸ್ ಮಾಡಿಟ್ಟು ಹೋಗೋಣ. ದೊಡ್ಡ ದೊಡ್ಡ ಪಾತ್ರೆ ಇಲ್ಲ ಗೈಸ್ ನನ್ನ ಹತ್ರ, ಎಲ್ಲ ಪುಟಾಣಿ ಪಾತ್ರೆಗಳು. ಗೈಸ್, ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಒಬ್ರು ಬಂದಿದ್ದಾರೆ. ಬನ್ನಿ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋಣ. ಹಾಗೆ ಸ್ವೀಟ್ ಸಹ ಕೊಟ್ಟು ಬಂದೆ. ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು, ಖುಷಿ ಆಯಿತು. ಗೈಸ್, ಚಿಂಟುಗೆ ಊಟ ಮಾಡಿಸಿ ಬಂದೆ. ಇನ್ನೂ ನಾನು ಗಿಣ್ಣಿಂದು ಟೇಸ್ಟ್ ಮಾಡಿಲ್ಲ. ಬನ್ನಿ ಮಾಡೋಣ ಈಗ. ಗೈಸ್, ವಾವ್, ಹಾ, ಎಷ್ಟು ಚಂದ ಅನ್ನಿಸ್ತಾ ಇದೆ ಗೊತ್ತಾ. ಗೈಸ್, ಗಿಣ್ಣು ಹಾಕ್ಕೊಂಡು ಬಂದಿದ್ದೀನಿ, ಟೇಸ್ಟ್ ಮಾಡೋಣ. ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಯಪ್ಪ, ಹೆಂಗೆ ಪಳ ಅಂತ ಹೊಳಿತಾ ಇದೆ ನೋಡಿ. ಜ್ಯೂಸಿ ಜ್ಯೂಸಿ, ಸಖತ್ತಾಗಿದೆ ಗೈಸ್. ನಿಜಕ್ಕೂ ನಾನು ಮಾಡಿದ್ದೀನಿ ಅಂತ ಅಲ್ಲ, ಹಾನೆಸ್ಟ್ ರಿವ್ಯೂ, ಸಖತ್ತಾಗಿದೆ. ಬನ್ನಿ ಬಾರಿಸೋಣ. ನಮ್ಮಮ್ಮನೂ ಚೆನ್ನಾಗಿ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ನಮ್ಮ ಅಮ್ಮನಿಗಿನ್ನ ಚೆನ್ನಾಗಿ ಮಾಡಿದ್ದೀನಿ. ಗೈಸ್, ನಾನಂತೂ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತಿನ್ನೋ ವಿಷಯ ಬಂದರೆ ಚೆನ್ನಾಗಿ ತಿಂತಾ ಇರ್ತೀನಿ. ಹಿಂದೆ ಮುಂದೆ ಅವರು ಇವರು ಅಂತ ಯೋಚನೆ ಮಾಡ್ಕೊಂಡು ಕೂರಲ್ಲ. ಆದರೂ ಸಮ್ಟೈಮ್ಸ್ ಮುಂಚೆ ಎಲ್ಲ ತುಂಬ ಅವ್ರು ತಿನ್ನಲಿ ಇವ್ರು ತಿನ್ನಲಿ, ಅವರಿಗಿರಲಿ ಇವರಿಗಿರಲಿ ಅಂತ ಅಂದ್ಕೊಂಡು ನಾನು ತಿನ್ನೋದನ್ನ ಕಮ್ಮಿ ಮಾಡ್ತಾ ಇದ್ದೆ. ಬಟ್ ಇವಾಗ ಹಾಗೇನಿಲ್ಲ. ಯಾರಾದರೂ ತಿಂದು ಯಾರಾದರೂ ಬಿಡಲಿ, ಅವ್ರವ್ರ ಹಣೆಯಲ್ಲಿ ಬರ್ದಿದ್ರೆ ಖಂಡಿತವಾಗ್ಲೂ ಅವ್ರವ್ರಿಗೆ ಸೇರುತ್ತೆ. ಸೊ ನನ್ನ ಹಣೆಯಲ್ಲಿ ಬರ್ದಿದ್ರೆ ನನಗೆ ಸೇರುತ್ತೆ ಅಷ್ಟೇ ಅಂದ್ಕೊಂಡು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಫುಲ್ ಖುಷಿಯಾಗಿ. ಸೊ ಯಾವುದೇ ರಿಗ್ರೆಟ್ಸ್ ಇಲ್ಲ, ಯಾವುದೇ ಬೇಜಾರಿಲ್ಲ. ಬಂದಿದ್ದ ಲೈಫ್ನ ಹಾಗೆ ಸ್ಮೂತಾಗಿ ತಗೊಂಡು ಆರಾಮಾಗಿ ಹೋಗ್ತಾ ಇರ್ತೀನಿ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ತಿಂದು ಖಾಲಿ ಮಾಡ್ತೀನಿ, ಬೇಕಾ ತಗೊಳ್ಳಿ. ಚೆನ್ನಾಗಿ ತಿಂದ್ಬಿಟ್ಟು ಚಿಂಟುನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಬಂದೆ. ಆಮೇಲೆ ವಾಕಿಂಗ್ ಬಂದೆ. ಸೊ ಸನ್ಸೆಟ್ ಆಗ್ತಾ ಇತ್ತು, ನಿಮಗೆ ತೋರ್ಸೋಣ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಏನು ಅದೃಷ್ಟ ಗೈಸ್, ಇವತ್ತು ಬೆಳಗ್ಗೆ ನಿಮಗೆ ಸನ್ರೈಸ್ ಸಹ ತೋರಿಸಿದ್ದೀನಿ. ಸೂರ್ಯ ಉದಯ ಆಗ್ತಾ ಇರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇವಾಗ ಸನ್ಸೆಟ್ ಸಹ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಲಕ್ಕಿನಾ ನೀವು ಲಕ್ಕಿನಾ? ವಾಕಿಂಗ್ ಮುಗಿಸ್ಕೊಂಡು ಬಂದು ಚಿಂಟುಗೆಲ್ಲ ಸ್ನ್ಯಾಕ್ಸ್ ಕೊಟ್ಟೆ. ಆಮೇಲೆ ಚಿಂಟು ಅವ್ರ ಪಪ್ಪಂಗೆ ಸೀಬೆ ಹಣ್ಣನ್ನು ಕಟ್ ಮಾಡಿ ಹಾಗೇನೆ ಇನ್ನೊಂದು ಬಾಕ್ಸಲ್ಲಿ ಗಿಣ್ಣು ಸಹ ಇಟ್ಟಿದ್ದೀನಿ.
ಅವನು ರಾತ್ರಿ ಬಂದು ತಿಂತಾನೆ. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್.